ದರ್ಶನ್ ಫ್ಯಾನ್ಸ್ಗೆ ಟಾಂಟ್ ಕೊಟ್ರ ಸುದೀಪ್ ಅನ್ನೋ ಪ್ರಶ್ನೆ ಇದೆ. ಕಾರಣ ದರ್ಶನ್ ಫ್ಯಾನ್ಸ್ ಒನ್ಸ್ ದರ್ಶನ್ ಜೈಲಿಗೆ ಹೋದ್ಮೇಲೆ ಸಿನಿಮಾಗಳು ಓಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದರ್ಶನ್ ಅರೆಸ್ಟ್ ಆದ ಬಳಿಕ ಸಿನಿಮಾಗೆ ಯಾರು ಬರಲ್ಲ ಅಂತ ಹೇಳಿದ್ರು. ಗತ್ತು ಗಾಂಭೀರ್ಯದಿಂದ ನುಗ್ಲಿಲ್ವಾ 2 ಸಿನಿಮಾ ಅಂತ ಕೇಳಿದ್ದಾರೆ. ಯಾರು ಬರಲ್ಲ ಅಂತ ಹೇಳಿದ್ರು ಈಗೇನು ಹೇಳ್ತಾರೆ ಅಂತ ಕಾಲೆಳೆದಿದ್ದಾರೆ. ಸಿನಿಮಾನೇ ಹೋಗಲ್ಲ ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ 2 ಒಟ್ಟಿಗೂ ಬರಲಿಲ್ವಾ? 2 ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ. ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿದ್ದೀನಿ. ನಾನು ಯಾವತ್ತೂ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲರೊಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾನ ನೋಡ್ಬೇಕಾದ್ರೆ ನಮ್ಮದೇ ನೋಡೋವಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೋತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಇದು ನಟ ಸುದೀಪ್ ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟ ಟಾಂಗ್ ಅಂತಾನೆ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಕಾರಣ ದರ್ಶನ್ ಅರೆಸ್ಟ್ ಆದ ಬಳಿಕ ಗಾಂಧಿನಗರದಲ್ಲಿ ಯಾವ ಸಿನಿಮಾಗಳು ಓಡಲ್ಲ, ಕನ್ನಡ ಚಿತ್ರರಂಗ ಮುಗ್ದೇ ಹೋಯ್ತು ಅಂತೆಲ್ಲ ಹೇಳ್ತಾ ಇದ್ದ ವಿಚಾರಕ್ಕೆ ಅವರು ಕೊಟ್ಟಂತಹ ರಿಯಾಕ್ಷನ್. ಇನ್ನೊಂದು ಕಡೆಗೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಸುದೀಪ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಅವರದ್ದೇ ಆದಂತಹ ಫ್ಯಾನ್ಸ್ ಇದ್ದಾರೆ, ಕುಟುಂಬ ಕೂಡ ಇದೆ. ಯಾರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳೋ ಮೂಲಕ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಬಟ್ ರಿಯಾಕ್ಷನ್ ಕೊಟ್ಟಾಗ ಅವ್ರಿಗೆ ನೋವಾಗುತ್ತೆ. ಹಿಂಗಾಗಿ ಬೇಡ. ಈ ದೇಶದಲ್ಲಿ ಇದ್ದೀವಿ ಅಂದರೆ ಕಾನೂನಿನಲ್ಲಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ ನಾನು ಏನು ಹೇಳ್ಬೇಕೋ ತುಂಬ ಇಂದ ಹೇಳಾಗಿದೆ ಸರ್. ಈಗ ಅದನ್ನೇ ಕೆದಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಯಾರ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಹೇಳ್ತೀನಿ ಕೇಳಿ. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ. ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್. ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ. ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ, ಅವ್ರದ್ದು ಅಂತ ಇದೆ, ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ. ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ. ಸೊ ವಾಟ್ ಯು ವಾಂಟ್ ಮೀ ಟು ಡೂ? ಯು ಟೆಲ್ ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು? ವಾಟ್ ಯು ವಾಂಟ್ ಮೀ ಟು ಡೂ? ಮೈ ಆನ್ಸರ್ ಇಸ್ ದೇರ್. ಇದು ನಟ ಸುದೀಪ್ ದರ್ಶನ್ ಜೈಲಿಗೆ ಹೋದ ಬಳಿಕ ಕೊಟ್ಟಂತಹ ಪ್ರಕ್ರಿಯೆ. ದರ್ಶನ್ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡಲಿಲ್ಲ, ಹಾಗಂತ ವಿರೋಧದ ಮಾತುಗಳನ್ನು ಆಡಲಿಲ್ಲ ಸುದೀಪ್. ನಾನೇನೇ ಪ್ರತಿಕ್ರಿಯೆಗಳನ್ನು ಕೊಟ್ಟರೂ ಕೂಡ ದರ್ಶನ್ ಫ್ಯಾನ್ಸ್ಗೆ ನೋವಾಗಬಹುದು ಅಥವಾ ಅವರ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಬೇಸರ ತರೋದಕ್ಕೆ ನಾನು ಇಷ್ಟಪಡಲ್ಲ. ಈ ದೇಶದ ಕಾನೂನನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು, ಫಾಲೋ ಮಾಡಬೇಕು. FIR ಆಗಿದೆ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ.